ಹಲೋ ಗಾಯ್ಸ್, ನಮಸ್ತೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಬೆಳಿಗ್ಗೆ ದೋಸೆ ಮಾಡಿದ್ದೆ. ಆ್ಯಕ್ಚುಲಿ ಇನ್ನು 3 ಡೇಸ್ ನನ್ನ ಮಗಳಿಗೆ ರಜಾ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. 3 ಡೇಸ್ ಮನೇಲೇ ಇರ್ತಾಳೆ. ಇವತ್ತು ನಮ್ಮಲ್ಲಿ ಅಷ್ಟೊಂದು ಈ ವರಮಹಾಲಕ್ಷ್ಮಿಯ ಹಬ್ಬ ಅಷ್ಟೊಂದು ಮಾಡಲ್ಲ. ನನಗೆ ಆ್ಯಕ್ಚುಲಿ ಈ ವರಮಹಾಲಕ್ಷ್ಮಿ ಹಬ್ಬ ಇಷ್ಟೊಂದು ಜೋರಾಗಿ ಮಾಡ್ತಾರೆ ಅಂತ ನನಗೆ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಗಿದ್ದು. ನಮ್ಮಲ್ಲಿ ನಾರ್ಮಲ್ ಆಗಿ ಪೂಜೆ ಮಾಡ್ತಾರೆ, ನಾವೇನು ಸ್ಪೆಷಲ್ ಎಲ್ಲ ಮಾಡಲ್ಲ. ವರಮಹಾಲಕ್ಷ್ಮಿ ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬ 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 ಗ್ರ್ಯಾಂಡಾಗಿ ಮಾಡ್ತಾರೆ. ಇವತ್ತು ವರಮಹಾಲಕ್ಷ್ಮಿ ಅಲ್ವಾ, ಅದಕ್ಕೆ ರಾತ್ರಿ ನನ್ನ ಮಗಳು ಡ್ರಾಯಿಂಗ್ ಬಿಡಿಸ್ತಾ ಇದ್ಲು. ನಾನು ವರಮಹಾಲಕ್ಷ್ಮಿ ಬಿಡಿಸ್ತೀನಮ್ಮ ಅಂತ. ಅವಳಿಗೆ ಡ್ರಾಯಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಬಿಡಿಸ್ತಾ ಇದ್ಲು. ನೋಡಿ ಹೇಗೆ ಬಂದಿದೆ ನೋಡಿ, ಚೆನ್ನಾಗಿ ಬಿಡಿಸಿದ್ದಾಳೆ. ಮೊಬೈಲಲ್ಲಿ ನೋಡ್ಕೊಂಡು ಬಿಡಿಸ್ತಾ ಇದ್ಲು. ಈ ಫೇಸನ್ನು ಬಿಡಿಸೋದು ಸ್ವಲ್ಪ ಕಷ್ಟ. ಈ ನೇಚರು ಅದನ್ನೆಲ್ಲ ಬಿಡಿಸ್ಬೋದು, ಬಟ್ ಈ ಫೇಸನ್ನು ಒಂಚೂರು ಬಿಡಿಸೋದು ಕಷ್ಟ ಆಗುತ್ತೆ. ಆ ಫೇಸಲ್ಲಿ ಚೆನ್ನಾಗಿ ಬಂದಿದೆ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ. ವರಮಹಾಲಕ್ಷ್ಮಿ ಎಲ್ಲರ ಮನೆಗೂ ಬರಲಿ, ಐಶ್ವರ್ಯಗಳು ಎಲ್ಲನೂ ಸಿಗಲಿ, ಶಾಂತಿ, ನೆಮ್ಮದಿ, ಐಶ್ವರ್ಯಗಳು ಇರಲಿ. ಈ ಸಾರಿ ಊರಿಗೆ ಹೋದಾಗ ನಮ್ಮ ಮನೆಯವರು, ನನ್ನ ಹಸ್ಬೆಂಡ್ ಕಾವಲಿ ತೊಗೊಂಬಂದಿದ್ರು. ನಮ್ಮಲ್ಲಿರೋ ಕಾವಲಿ ಏನೋ ಒಂದು ರೀತಿ ದೋಸೆ ಹೇಳ್ತಾ ಇರಲಿಲ್ಲ. ಈ ಕಾವಲಿ ಹೊಸ ತಂದಾಗ ಅದಕ್ಕೆ ಈ ರೀತಿ ದಾಸವಾಳ ಸೊಪ್ಪನ್ನು ಹಾಕಿಡಬೇಕು ಅಂತ ನನ್ನ ಅದಕ್ಕೆ ಹೇಳಿದರು. ಅದಕ್ಕೆ ಹಾಕಿಟ್ಟಿದ್ದೀನಿ. ಅದಾದ ನಂತರ ಇವತ್ತು ಬೆಳಗ್ಗೆ ಎದ್ದು ಏನೋ ಯಾವ ಮೂಡಲ್ಲಿ ಇದ್ದಿದ್ಲೋ ಏನೋ ಈ ರೀತಿ ಎಲ್ಲ ಡ್ರಾಯಿಂಗ್ ಮಾಡ್ತಾಯಿದ್ಲು. ಫ್ಲವರೆಲ್ಲ ತೊಗೊಂಡೋಗಿ ಇದೆಲ್ಲ ಫ್ಲವರಲ್ಲೇ ಬಿಡಿಸಿರೋದು. ಚೆನ್ನಾಗಿ ಬಿಡಿಸಿದ್ದಾಳೆ ನೋಡಿ. ಹೀಗಿತ್ತು ನಮ್ಮ ಇವತ್ತಿನ ದಿವಸ. ನೀವೆಲ್ಲ ಏನು ಮಾಡಿದ್ರಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನು ಮಾಡಿದ್ರಿ ಕಮೆಂಟ್ ಮಾಡಿ. ಎಸ್, ಒಳ್ಳೆಯದಾಗಲಿ, ಚೆನ್ನಾಗಿರಿ, ಖುಷಿಯಾಗಿರಿ. ಹೇಗಿದೆ ನಮ್ಮ ವ್ಲಾಗಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಿಡಿಸಿದ್ದಾಳೆ. ಬಾಯ್.